ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಶುರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಆಗಿರಲಿಲ್ಲ. ಸೊ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಸಖತ್ತಾಗಿರುವಂಥ ನಾನ್ ವೆಜ್ ರೆಸಿಪಿ ಕೂಡ ಇರುತ್ತೆ. ನೋಡಿ, ಇಷ್ಟ ಆದರೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಹಾಗೆಯೇ ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗಳು ಹಾಫ್ ಸ್ಯಾರಿ ಫಂಕ್ಷನ್ ಬೇಡ ಅಂತ ಹೇಳಿದ್ಲು ಅಂತ ವಿಡಿಯೋದಲ್ಲಿ ಹೇಳಿದಾಗ ಒಬ್ಬರು ನನಗೆ ಒಂದು ವಿಷಯದ ಬಗ್ಗೆ ಕಮೆಂಟ್ ಮಾಡಿದರು. ನಂಗೆ ಅದು ಅವತ್ತಿಂದ ಕೊರೀತಾ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನಾನು ಇಲ್ಲಿವರೆಗೂ ಅಷ್ಟೊಂದೆಲ್ಲ ದೂರಕ್ಕೆಲ್ಲ ಯೋಚನೆ ಮಾಡಿರಲಿಲ್ಲ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋದಿದೆ. ಹಾಗೆಯೇ ಒಂದೆರಡು ಬಾಟಲ್ ಇತ್ತು ಖಾಲಿದು, ಅದಕ್ಕೆ ಮನಿ ಪ್ಲ್ಯಾಂಟ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕೆಲಸ ಕೂಡ ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಗೊತ್ತಿರ್ಬೋದು ನಿಮಗೆ, ಒಂದು ಮನಿ ಪ್ಲ್ಯಾಂಟ್ ಇದೆ. ಅದು ಹೆಂಗಿದೆ ಅಂದರೆ ಫುಲ್ಲು ಹಬ್ಬತ್ತೆ, ಅದು ಸಿಕ್ಕಾಬಟ್ಟೆ ಇದೆ. ಒಂಥರ ಈ ಬುಷಿಯಾಗಿರುತ್ತಲ್ಲ ಆ ಥರ ಬಂದುಬಿಟ್ಟಿತ್ತು. ಸೊ ಅದರಲ್ಲಿ ಒಂದಷ್ಟು ಎಲೆಗಳನ್ನ ಕಿತ್ಕೊಂಡು ನಾನು ಈ ಬುದ್ಧ ಇದಕ್ಕೆ ಮಣ್ಣು ಹಾಕ್ಬಿಟ್ಟು ಪ್ಲ್ಯಾಂಟ್ ಮಾಡಿದೆ. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಸರಿ ಆಯಿತು, ನೋಡೋಣ, ನೀರಲ್ಲಿ ಕೂಡ ಹಾಕಿಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ. ಹಳೆ ಮನೇಲಿ ಇಟ್ಟಾಗ ಬರ್ತಾ ಇರಲಿಲ್ಲ. ನಮ್ಮ ಹಳೆ ಮನೇಲಿ ಕೂಡ ಮನಿ ಪ್ಲ್ಯಾಂಟ್ನ ನಾನು ಒಂದೆರಡು ಕಡೆ ಇಟ್ಟಿದ್ದೆ, ಬಟ್ ಅದು ಬರ್ತಾ ಇರಲಿಲ್ಲ. ಇಲ್ಲಿ ನೋಡೋಣ ಬರುತ್ತಾ ಇಲ್ವಾ ಅಂತ ಹೇಳಿ ಅದೊಂದು ಬುದ್ಧ ಇದಕ್ಕೆ ಪಾಟ್ಗೆ ಇತ್ತಲ್ಲ, ಅದಕ್ಕೆ ಹಾಕಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂತು ಅದು. ಸೊ ಅದಕ್ಕೆ ಒಂದೆರಡು ಖಾಲಿ ಬಾಟಲ್ ಇತ್ತು ಗ್ಲಾಸ್ದು, ಅದಕ್ಕೆ ಇವಾಗ ಈ ಒಂದು ಪ್ಲ್ಯಾಂಟ್ಸ್ನ ಹಾಕ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬಂದಾಗ. ಬೇರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹೇಳಬೇಕಂದ್ರೆ ಮನಿ ಪ್ಲ್ಯಾಂಟು. ನಾನು ಆಲ್ರೆಡಿ 1-2 ಸರಿ 3 ಸರಿ ಬೆಳೆಸಿದ್ದೀನಿ ಈ ಥರ ಗ್ಲಾಸಲ್ಲಿ. ನಾವು ಪ್ರೀವಿಯಸ್ 3 ಇಯರ್ಸ್ 4 ಇಯರ್ಸ್ ಬ್ಯಾಕು ಒಂದು ಹಳೆ ಮನೆ ಇದ್ವಿ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಇಲ್ಲಿ ಏನೋ ನಾವು ಮುಂಚೆ ಇದ್ವಲ್ಲ ಆ ಮನೇಲಿ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ನೋಡೋಣ ಹೆಂಗೆ ಬರುತ್ತೆ ಅಂಥೇಳಿ ಗ್ಲಾಸಲ್ಲಿ. ಹಾಗಾಗಿ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಮನೆ ಒಳಗಡೆ ಈ ಥರ ಗ್ರೀನರಿ ಇರಬೇಕು, ಹೊರಗಡೆನೂ ಅಷ್ಟೇ ಗ್ರೀನರಿ ಇರಬೇಕು, ಗಿಡಗಳಿರಬೇಕು. ಒಂದು ಫ್ರೆಶ್ ಫೀಲ್ ಕೊಡುತ್ತೆ, ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ. ಹಾಗೆಯೇ ಒಂಥರ ಖುಷಿಯಾಗುತ್ತೆ ಪ್ಲ್ಯಾಂಟ್ಸ್ನ ನೋಡ್ತಾ ಇದ್ದರೆ. ಅದಕ್ಕೆ ಅಂತ ಹೇಳಿ ಹೇಗಿದ್ದರೂ ಒಂದು ಸ್ವಲ್ಪ ಟೈಮ್ ಇತ್ತು, ಇವತ್ತೆಲ್ಲೂ ಹೋಗೋದಿರಲಿಲ್ಲ. ಅದಕ್ಕೆ ಒಂದೆರಡು ಗಿಡನ ಪ್ಲ್ಯಾಂಟ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಇನ್ನು ಹೊರಗಡೆನೂ ಅಷ್ಟೇ, ನಮ್ಮದು ಈ ಜೇಡ್ ಪ್ಲ್ಯಾಂಟ್ ಇದೆಯಲ್ಲ ಅದು ಹೋಗ್ಬಿಟ್ಟಿತ್ತು, ಕಂಪ್ಲೀಟಾಗಿ ಹೋಗ್ಬಿಟ್ಟಿತ್ತು. ಅಂದರೆ ಅದು ಬರೀ ಒಂದು ಚಿಕ್ಕದು ನಮ್ಮಮ್ಮ ಕೊಟ್ಟಿದ್ರು ನನಗೆ. ಅದನ್ನು ಒಂದು ಚಿಕ್ಕ ಪ್ಲ್ಯಾಂಟಲ್ಲಿ ಹಾಕಿದ್ದೆ, ಅಂದರೆ ಒಂದು ಚಿಕ್ಕ ಒಂದು ಪಾಟಲ್ಲಿ ಹಾಕಿದ್ದೆ. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಹಾಕಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಫುಲ್ಲು ಕಂಪ್ಲೀಟ್ ಎಲೆಗಳೆಲ್ಲ ಉದುರೋಗ್ಬಿಡ್ತು. ಆದರೆ ಇವಾಗ ಮತ್ತೆ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಖುಷಿ ಆ ಥರ ಗಿಡಗಳೆಲ್ಲ ಚೆನ್ನಾಗಿ ಬಂದಿರೋದು ನೋಡೋಕ್ಕೆ. ಅದೆಲ್ಲ ಹೋಗ್ತಾ ಇದ್ದರೆ ಒಂಥರ ಬೇಜಾರಾಗ್ತಾ ಇರುತ್ತೆ. ನೋಡೋಣ ಇದು ಹೆಂಗೆ ಬರುತ್ತೆ ಅಂತೇಳಿ. ನೀವು ಕೂಡ ನನ್ನ ಜೊತೆ ಫಾಲೋ ಮಾಡಿ ನನ್ನ ವ್ಲಾಗ್ಸಲ್ಲಿ ನೋಡ್ಬೋದು ಹೇಗೆ ಹೋಗುತ್ತೆ ಅಂತ ಹೇಳಿ. ಇವಾಗ 2 ಪಾಟೂ ರೆಡಿ ಆಯಿತು. ಅಂದರೆ ಈ ಬಾಟಲ್ಸ್ ಬಂದ್ಬಿಟ್ಟು ಒಂದು ಆ್ಯಪಲ್ ಸೈಡರ್ ವಿನೆಗರ್ದು ಬಾಟಲ್ ಇತ್ತು, ಅದು ಡೇಟ್ ಎಕ್ಸ್ಪೈರಿ ಆಗೋಯ್ತು ಅಂತ ಅದನ್ನ ಚೆಲ್ಲಿ ಹಾಗೆ ಇಟ್ಟಿದ್ದೆ. ಇನ್ನೊಂದು ಬಾಟಲ್ ಬಂದುಬಿಟ್ಟು ಜ್ಯೂಸ್ ಏನೋ ತೊಗೊಂಡಿದ್ವಿ ಅನಿಸುತ್ತೆ ನಮ್ಮ ಕೃಷ್ಣನ ಕೋಚಿಂಗ್ ಕ್ಲಾಸಲ್ಲಿ, ಅದು ಒಂದು ಬಾಟಲ್, ಎರಡನ್ನೂ ಹಾಗೆ ಇಟ್ಕೊಂಡಿದ್ದೆ. ಇನ್ನು ಇದು ಬುದ್ಧದಲ್ಲಿ ಮಣ್ಣು ಹಾಕಿರೋ ಅಂಥದ್ದು. ಇದು ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಬರೀ 1-2 ಇದು ಹಾಕಿದ್ದೆ ನಾನು ಅಷ್ಟೇ, 2 ಎಲೆ ಇರೋದು ಹಾಕಿದ್ದೆ ಅಷ್ಟೇ. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ ಇದು. ಇನ್ನು ಇದನ್ನು ಈ ಕಡೆ ಸ್ಟೌವಿಂದ ಹಿಂದ್ಗಡೆ ವಿಂಡೋ ಇದೆಯಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಬೆಳಕು, ಗಾಳಿ ಮತ್ತು ಬಿಸಿಲು ಎಲ್ಲ ಬರುತ್ತೆ. ಸೊ ಅಲ್ಲಿಟ್ಟರೆ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ಹೇಳಿ ಅಲ್ಲಿ ಇಡ್ತಾ ಇದ್ದೀನಿ. ಎಲ್ಲಿಟ್ರೂ ಬರುತ್ತೆ. ವೀಕ್ಲಿ ವೈಸ್ ನೀರು ಚೇಂಜ್ ಮಾಡಬೇಕು. ಹಾಗೆ ವಾರಕ್ಕೊಂದ್ಸರಿ ಸ್ವಲ್ಪ ಬಿಸಿಲಲ್ಲಿ ಇಡೋದು, ಈ ಥರ ಎಲ್ಲ ಮಾಡಿದ್ರೆ ಈ ಗಿಡಗಳು ಬರುತ್ತೆ. ಆದರೆ ಕೆಲವೊಂದು ಕಡೆ ಏನಕ್ಕೆ ಬರಲ್ಲ ಅಂತ ನನಗೂ ಗೊತ್ತಿಲ್ಲ. ಪೆಬಲ್ಸ್ ಎಲ್ಲ ಹಾಕ್ಬೋದಾಗಿತ್ತು, ಬಟ್ ಅದೆಲ್ಲ ಹಾಕಿದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ, ಅದನ್ನೆಲ್ಲ ತುಳಿಬೇಕಾಗುತ್ತೆ ಅಂತ ನಾನೇನು ಅದನ್ನು ಹಾಕ್ತಾಯಿಲ್ಲ, ಬರೀ ನೀರಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ಇವತ್ತು ಎಗ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಾಬಾ ಸ್ಟೈಲು ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಇವತ್ತು ಚಿಕನ್ ತಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಚಿನ್ನಿ ಚಿಕನ್ ಬೇಕು ಅಂತ ಕೇಳ್ತಾ ಇದ್ಲು. ಆದರೆ ನಾನು ಇವಾಗ ಮತ್ತೆ ಯಾರು ಹೊರಗಡೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಆನ್ಲೈನಲ್ಲೇ ಜೆಪ್ಟೋದಲ್ಲಿ ಮೊಟ್ಟೆ ಮಸಾಲ ಮಾಡಿಬಿಡೋಣ, ಮೊಟ್ಟೆ ಮಸಾಲ ಮಾಡಿ ಚಪಾತಿ ಮಾಡೋಣ ಅಂದ್ಕೊಂಡು, ಸ್ವಲ್ಪ ರೈಸ್ ಕೂಡ ಮಾಡೋಣ ಅಂಥೇಳಿ ಚಪಾತಿಗೆ ಎಗ್ ಮಸಾಲ ಮಾಡ್ತಾಯಿದ್ದೀನಿ. ಅದನ್ನು ಡಾಬಾ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮೋಸ್ಟ್ ಪ್ರಾಬಬ್ಲಿ ಸಂಡೇ ಮಾರ್ನಿಂಗ್ ಹಾಕ್ತೀನಿ ನಾನು. ನೀವೆಲ್ಲ ಸಂಡೇ ಏನಾದರೂ ಚಿಕನ್ ತರೋಕ್ಕಾಗಿಲ್ಲ, ಯಾರು ಹೋಗ್ತಾರೆ ತಂದಿಲ್ಲ ಅಂತೋರಿದ್ರೆ ಮನೆಯಲ್ಲೇ ಮೊಟ್ಟೆ ಇದ್ದರೆ ಈ ಮಸಾಲ ಮಾಡ್ಕೊಂಬಿಡಿ, ಸಖತ್ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಫಸ್ಟು ಮೊಟ್ಟೆನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದಾದಮೇಲೆ ಬೇಯೋದಕ್ಕೆ ಇಡ್ತೀನಿ. ಬೇಯೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಟರೆ ಅದು ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಳುತ್ತೆ. ಸ್ಕಿನ್ ಎಲ್ಲ ಹಾಗೆ ಬರುತ್ತಲ್ಲ ಒಂದೊಂದು ಸರಿ ನಾವು ಮೊಟ್ಟೆ ಬಿಡಿಸಿದಾಗ, ಆ ಥರ ಎಲ್ಲ ಬರೋದಿಲ್ಲ. ಫಸ್ಟು ಮೊಟ್ಟೆ ಬೇಯಕ್ಕೆ ಇಟ್ಬಿಡೋಣ. ಅದು
ಬೆಂದು ಅದು ಸ್ವಲ್ಪ ಬಿಸಿ ಎಲ್ಲ ಆರಿ ಬಿಡಿಸ್ಕೊಳ್ಳೋಕ್ಕೆಲ್ಲ ಟೈಮ್ ತೊಗೊಳುತ್ತಲ್ಲ, ಅಷ್ಟರಲ್ಲಿ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೋದು. ಹಾಗಾಗಿ ಫಸ್ಟು ನಾನಿಲ್ಲಿ ಮೊಟ್ಟೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಮಸಾಲೆಗೆ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಬೇಕಾಗುತ್ತೆ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರೆಡಿ ಮಾಡ್ಕೊಳ್ತಾ ಒಬ್ಬರು ಒಂದು ಕಮೆಂಟ್ ಮಾಡಿದರು, ಈಗ ಹಾಫ್ ಸ್ಯಾರಿ ಫಂಕ್ಷನ್ ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೆ ಮುಂದೆ ಮದುವೆನೂ ಬೇಡ ಅಂತಾಳೆ, ಅವಾಗ ಏನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡಿದರು. ಅವತ್ತಿಂದ ನಾನು ಕೂಡ ಥಿಂಕ್ ಮಾಡ್ತಾ ಇದ್ದೆ, ಏನು ಮಾಡ್ಬೋದು ಅವಾಗ ಬೇಡ ಅಂತ ಅಂದರೆ. ಏಕೆಂದರೆ ಒಂದು ಮೆಚುರಿಟಿ ಬಂದಿರುತ್ತೆ ಅವಾಗ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಅವ್ರು ನಿಜವಾಗ್ಲೂ ಹೇಳ್ತಾರೆ. ಆ ಟೈಮಲ್ಲಿ ಏನು ಹೇಳ್ಬೋದು ಅಂತ ಹೇಳಿ ನನಗೂ ಗೊತ್ತಿಲ್ಲ. ಈ ವಿಷಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಮದುವೆ ಅನಿವಾರ್ಯತೆನಾ, ಬೇಕೇ ಬೇಕಾ ಲೈಫ್ ಪಾರ್ಟ್ನರ್ ಅಥವಾ ಬೇಡ? ಈ ರೀತಿ ಏನಾದರೂ ನಿಮಗೆ ಒಂದು ಒಪಿನಿಯನ್ ಇರುತ್ತಲ್ವ ಎಲ್ಲರಿಗೂ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿನ್ನೂ ಅದ್ರ ಬಗ್ಗೆ ಎಲ್ಲ ಅಷ್ಟು ದೂರಕ್ಕೆಲ್ಲ ಇನ್ನೂ ಯೋಚನೆ ಮಾಡಿಲ್ಲ. ನಮ್ಮ ಯೋಚನೆ ಆಲೋಚನೆ ಇನ್ನು ಬೇರೆ ಬೇರೆ ವಿಷಯಗಳಲ್ಲಿದೆ. ಇವ್ರನ್ನ ಯಾವ ರೀತಿ ನಾವು ಇವ್ರಿಗೆ ಎಜುಕೇಷನ್ ಕೊಡ್ಬೋದು, ಇವ್ರಿಗೆ ಎಷ್ಟು ಚೆನ್ನಾಗಿ ಒಳ್ಳೆ ಬುದ್ಧಿ ಕೊಡ್ಬೋದು, ಒಳ್ಳೆ ಸಂಸ್ಕಾರ ಕೊಡ್ಬೋದು. ನಮ್ಮ ಆಸೆಗಳನ್ನೆಲ್ಲ ನಾವು ಬದಿಗೊತ್ತಿ, ನಮ್ಮ ಒಂದು ಸಕ್ಸಸ್ ಏನು ನಾವು ನೋಡಬೇಕು ಅದನ್ನೆಲ್ಲ ಬದಿಗೊತ್ತಿ ಮಕ್ಳಿಗೋಸ್ಕರ ಏನು ಮಾಡಬೇಕು ಅದನ್ನೆಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮಾಡೋದಕ್ಕೆ. ಅವ್ರಿಗೆ ಏನೇನೆಲ್ಲ ಕಲಿಸ್ಬೇಕು, ಲೈಫ್ ಸ್ಕಿಲ್ ಬೇಕು, ಅವ್ರಿಗೆ ಸ್ವಿಮ್ಮಿಂಗ್ ಕಲಿಸೋದ, ಹಾಡು, ಡ್ಯಾನ್ಸು, ಎಜುಕೇಷನ್ ಬಿಟ್ಟು ಅವ್ರನ್ನ ಯಾವ ರೀತಿ ಮೈಂಡ್ ಡೈವರ್ಟ್ ಮಾಡ್ಬೋದು ಅಂತ ಅಂದರೆ ಒಳ್ಳೆ ವಿಷಯಗಳಲ್ಲಿ ಒಂದಷ್ಟು ಶ್ಲೋಕ ಹೇಳ್ಕೊಡೋದು, ಈ ಥರ ಒಂದಷ್ಟು ವಿಚಾರಗಳನ್ನು ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಇನ್ನು ಇಲ್ಲಿವರೆಗೂ ಎಲ್ಲ ನಾನು ಯೋಚನೆ ಮಾಡಿರಲಿಲ್ಲ ಮದುವೆ ಆ ಥರ ಎಲ್ಲ. ಸೊ ಇವಾಗ ಪ್ರೆಸೆಂಟ್ ಯಾರಾದರೂ ಪೇರೆಂಟ್ಸು ಮಕ್ಕಳು ಅಂದರೆ ಈ ಏಜಲ್ಲಿರೋ ಅಂಥವ್ರು, ಒಂದು ಮದುವೆ ಏಜಲ್ಲಿರೋ ಅಂಥವ್ರು, ಅವರ ಒಂದು ಮೆಂಟಾಲಿಟಿ ಹೇಗಿದೆ, ಹೇಗೆ ಥಿಂಕ್ ಮಾಡ್ತಾರೆ, ಹಾಗೆಯೇ ನಿಮ್ಗೇನು ಅನಿಸುತ್ತೆ, ನಿಮ್ಮ ಮಕ್ಕಳು ಮದುವೆ ಬೇಡ ಅಂದರೆ ಈ ರೀತಿ ಎಲ್ಲ ಒಂದಷ್ಟು ವಿಚಾರಗಳು ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಆ ಥರ ಅಂಥವ್ರು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಂತರನೇ ಸಾಕಷ್ಟು ಜನ ವಿಡಿಯೋ ನೋಡ್ತಾ ಇರೋರಿಗೆ ನಾನು ಈ ಮುಖಾಂತರ ಅವ್ರಿಗೂ ತಿಳಿಸ್ಕೊಡ್ಬೋದು, ಈ ರೀತಿ ಒಂದಷ್ಟು ಎಜುಕೇಟ್ ಮಾಡ್ಬೋದು. ಎಲ್ಲ ವಿಷಯನೂ ಎಲ್ಲರೂ ಮುಂಚೆನೇ ಕಲ್ತ್ಕೊಂಬಂದಿರೋದಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಒಂದು ತಿಳ್ಕೊಂಡಂಗಾಗುತ್ತೆ, ಹೆಂಗಿರುತ್ತೆ, ಯಾವ ಥರ ಒಂದು ಆ ಏಜಲ್ಲಿ ಮಕ್ಕಳು ಹೇಗೆ ಬಿಹೇವ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಏನು ಅಂಥೇಳಿ ಅಲ್ವಾ. ಇವಾಗ ಮೊಟ್ಟೆ ಎಲ್ಲ ಬಾಯ್ಲ್ ಆಗಿ ರೆಡಿ ಆಯಿತು. ಸೊ ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಇವಾಗ ಮೊಟ್ಟೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನಂತರ ಮಸಾಲೆಗೂ ಕೂಡ ಅಷ್ಟೇ ಈರುಳ್ಳಿ, ಟೊಮ್ಯಾಟೊ ಎಲ್ಲದನ್ನು ನಾನು ಚಾಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊನ ಪ್ಯೂರಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ ಅಂದರೆ ಒಂದು ಚಿಕ್ಕ ಚಿಕ್ಕ ಟೊಮೆಟೊ ಆಗಿರೋದ್ರಿಂದ ಒಂದು 3-4 ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ಗ್ರೇವಿನ, ಹಾಗಾಗಿ ಒಂದು 4 ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ ಒಂದು 3 ತೊಗೊಂಡಿದ್ದೆ, ಮೀಡಿಯಮ್ ಸೈಜ್ ಈರುಳ್ಳಿ 3 ತೊಗೊಂಡಿದ್ದೀನಿ. ಮೊಟ್ಟೆನ ಎಲ್ಲ ಬಿಡಿಸ್ಕೊಂಬಿಟ್ಟು ಸ್ವಲ್ಪ ಕಟ್ಟಿಂಗ್ಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಒಳಗಡೆ ಹೋದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. ಇನ್ನು ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಹಾಫ್ ಮಾಡಿಕೊಂಡು ಕೂಡ ಮಾಡ್ತಾರೆ. ಹಾಫ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಓಪನ್ ಆಗುತ್ತೋ ಏನೋ ಅಂತೇಳಿ ನಾನು ಹಾಗೆ ಫುಲ್ಲಾಗಿ ಮಾಡ್ತಾಯಿದ್ದೀನಿ. ಒಂದು ಸರಿ ಮಾಡಿದ್ದೆ ಆ ಥರ ಕೂಡ, ಬಟ್ ಸ್ವಲ್ಪ ಓಪನ್ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ ಮಾಡಬೇಕು. ಅದ್ರ ಬದಲು ಈ ರೀತಿ ಮಾಡಿದರೆ ಸುಲಭವಾಗಿ ಬೇಗ ಆಗುತ್ತೆ ಅಂತ ಅಷ್ಟೇ. ಇನ್ನು ಇವಾಗ ಈ ಕಡೆ ಈರುಳ್ಳಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದೇ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ತೆಗೆದುಬಿಟ್ಟು ಈ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಆ್ಯಕ್ಚುಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕ್ಕೋಬೇಕಾಗಿತ್ತು, ಬಟ್ ನಾನು ಈರುಳ್ಳಿ ಹಾಕಿಬಿಟ್ಟೆ. ಸೊ ಅದಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಸೈಡಿಗೆ ಸರಿಸ್ಬಿಟ್ಟು ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಎರಡೂ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈರುಳ್ಳಿ ಏನು ಫ್ರೈ ಮಾಡ್ಕೊಳ್ತಾ ಇದ್ದೀನಲ್ಲ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿಕೊಂಡು, ಈರುಳ್ಳಿ ಒಂಚೂರು ಚೆನ್ನಾಗಿ ಬೇಯಬೇಕು ಅದು. ಯಾಕೆ ಅಂತ ಅಂದರೆ ಅದು ಒಂಥರ ಬಾಯಿಗೆ ಸಿಕ್ಕರೆ ಅಷ್ಟು ಫ್ಲೇವರ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದಾದಮೇಲೆ 1-2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಹಾಕೋದಕ್ಕಿಂತ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದ ನಂತರ ಟೊಮ್ಯಾಟೊನ ರುಬ್ಬಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಹಾಗೆಯೇ 1 ಚಮಚ ಜೀರಿಗೆ ಪುಡಿ, 1-2 ಚಮಚ ಪೆಪ್ಪರ್ ಪೌಡರ್, 1-2 ಚಮಚ ಧನಿಯಾ ಪೌಡರ್, 1 ಚಮಚ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ನಾನು ಇದಕ್ಕೆ ಕಾಯಿ ಮತ್ತು ತೆಂಗಿನಕಾಯಿ ಮತ್ತು ಸ್ವಲ್ಪ ಗೋಡಂಬಿ, ಒಂದು 4 ಗೋಡಂಬಿ ಹಾಕಿ ರುಬ್ಕೊಂಡಿದ್ದೆ. ಇದು ಬೇಕಂದರೆ ಹಾಕ್ಕೋಬೋದು. ನನಗೆ ಒಂಥರ ಚೆನ್ನಾಗಿರುತ್ತೆ ಫ್ಲೇವರ್ ಅನಿಸ್ತು, ಹಾಗಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಇದಕ್ಕೆ ಮೊಟ್ಟೆಗಳನ್ನೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಮೊಟ್ಟೆಗಳನ್ನ ಹಾಕಿ
ಕುದಿಸ್ಬೇಕು ಇನ್ನೊಂದು ರೌಂಡು. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕಿದ್ರೆ ಸೂಪರಾಗಿರುವಂಥ ಎಗ್ ಮಸಾಲ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಖಂಡಿತವಾಗ್ಲೂ ಟ್ರೈ ಮಾಡಿ. ಚಪಾತಿ ಜೊತೆಗಾಗಿರ್ಬೋದು, ರೈಸ್ ಜೊತೆಗಾಗಿರ್ಬೋದು ಚೆನ್ನಾಗಿರುತ್ತೆ, ದೋಸೆ ಜೊತೆಗೂ ಚೆನ್ನಾಗಿರುತ್ತೆ. ಒಂದೇ ಥರ ಅಥವಾ ಬೇರೆ ಬೇರೆ ಥರ ಎಗ್ ಎಲ್ಲ ಟ್ರೈ ಮಾಡಿರ್ತೀರ, ಎಗ್ಗಲ್ಲಿ ರೆಸಿಪೀಸು ಮಾಮೂಲಿಯಾಗಿ. ಬಟ್ ಈ ಥರ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನನಗೇನೋ ಸಖತ್ ಇಷ್ಟ ಆಯಿತು, ಮನೇಲಿ ಎಲ್ಲರಿಗೂ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಎಗ್ ಮಸಾಲ ಮಾಡಿದೆ, ಅದಾದಮೇಲೆ ನಮ್ಮಮ್ಮ ಫೋನ್ ಮಾಡಿದ್ರು. ಸೊ ಇದನ್ನು ಹಾಗೆ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ ನಮ್ಮಮ್ಮವ್ರ ಮನೆಗೆ. ಅಲ್ಲೂ ಕೂಡ ಶೂಟ್ ಮಾಡಿದ್ದೀನಿ, ಒಂದು ಸ್ವಲ್ಪ ರಾ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ. ನಮ್ಮಮ್ಮ ಮಾಡಿರೋ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇವತ್ತಿನ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದೆ ಇಡು, ಸುಡ್ತಾ ಇದೆ, ಹುಷಾರು. ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ತಿನ್ಬೇಕಂತ. ಬಟ್ಟೆ ಮೇಲೆ ಬೀಳಿಸ್ಕೊಂಡ. ಅಯ್ಯೋ, ಹೆಂಗಿದೆ? ಸಖತ್ತಾಗಿದೆಲ್ಲ. ಎವ್ರಿ ಟೈಮು ಎಗ್ ಏನಾದ್ರು ಮಾಡಿದಾಗ ಒಂದು ಸ್ವಲ್ಪ ಈ ಥರ ಅನಿಸ್ತಿತ್ತು. ಇವತ್ತು ಸಖತ್ತಾಗಿದೆ. ಹೌದಾ? ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ ರೆಸಿಪಿನ, ಸಖತ್ತಾಗಿದೆ ಅಂತ. ಮೇಲೆ ಒಂದು ಸ್ವಲ್ಪ ಬಟರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚಿಕನ್ ರೆಡಿ ಆಗ್ತದೆ. ಇದು ಫ್ರೈಗಾ? ಸಾರು. ಇದು ಸಾರು ಬಂದು ಮೊಟ್ಟೆ ಕೋಳಿ ಸಾರು. ಇದು ನಮ್ಮ ಕೃಷ್ಣನ ಫೇವ್ರೇಟು, ಮೊಟ್ಟೆ ಕೋಳಿ. ಇದು ನಮ್ಮ ಬೆಳ್ಳಿಗೆ ಇಷ್ಟ, ಬೈಲರು. ಗ್ರೀನ್ ಫ್ರೈಯಾ? ಗ್ರೀನ್ ಫ್ರೈಯಾ ಅಥವಾ ರೆಡ್ ಫ್ರೈಯಾ? ರೆಸಿಪಿ ತೋರಿಸು. ಗ್ರೀನ್ ಫ್ರೈ ಚೆನ್ನಾಗಿರುತ್ತಲ್ಲ, ಅವತ್ತು ಮಾಡಿದ್ದೆ, ಸೂಪರ್ ಆಯಿತು. ಅದೇ ಥರ ರೆಸಿಪಿ ತೋರಿಸು. ಸಾಕು. ಇದು ಅನ್ನನಾ? ನೋಡಿದೆ, ಚೆನ್ನಾಗಿದೆ. ಚೂರು ಉಪ್ಪು ಹಾಕಿದ್ದೀನಿ. ಮುಚ್ಚು, ಸಾಕು. ಮೊಟ್ಟೆ ಮಸಾಲ ಬಿಟ್ಟು ಬಂದೆ ಅತ್ಲಾಗೆ. ಮೊಟ್ಟೆ ಮಸಾಲ ಮಾಡಿದ್ದೆ, ಚೆನ್ನಾಗಿತ್ತು, ಒಳ್ಳೆ. ಅನ್ನ ಮಾಡೋಕ್ಕೆ ಅಂತ ಅಕ್ಕಿ ತೊಳೆದಿಟ್ಟಿದ್ದೆ ಅಷ್ಟೇ. ಅದನ್ನ ಹಂಗೆ ಇಟ್ಬಿಟ್ಟು ಬಂದೆ. ತೊಳೆದಿದ್ರೆ ಅದನ್ನು ತೆಗ್ದು ಒಣಗಕ್ಕೆ ಹಾಕಿ ಬಂದಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ರುಬ್ಕೊಳಕ. ಈರುಳ್ಳಿ ರುಬ್ಬಲ್ವಾ? ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿಟ್ಟಿದ್ದೀನಿ. ಇದು ಮೇಲೆ ಹಾಕಕ್ಕ? ಟೊಮೆಟೊ, ಪುದೀನ, ಕೊತ್ತಂಬರಿ ಹೆಚ್ಕೊಳಲ್ಲ? ಮ್ಯಾಂಗೋ ಇದೆಯಲ್ಲ, ತಿನ್ನು. ಸ್ವೀಟೇ ಇರೋದು, ತಿನ್ನು. ಹಾಕು ಮಿಕ್ಸಿಗತ್ಲಾಗ ರುಬ್ಬು, ಬೇಗ ಮಾಡತ್ಲಾಗ ಪಟ್ಟ ಅಂತ. ಚಕ್ಕೆ ಲವಂಗ ಎಲ್ಲ ಅದಕ್ಕೆ ಹಾಕಿದ್ಯಾ? ಅದೇ ಸಾರಿಗೆ ರೆಡಿ ಮಾಡ್ಕೊಂಡಿದ್ಯಲ್ಲ ಅದು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ. ಶಾಕು ಇಲ್ಲೇ ಇದೆಯಲ್ಲೋ. ಈರುಳ್ಳಿ ಹಾಕ್ಬೇಕಾಗಿತ್ತಲ್ಲ, ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕ್ಬೇಕಾಗಿತ್ತು ಫಸ್ಟಿಗೆ ಹುರಿದು, ಆಮೇಲೆ ಹಾಕ್ಬೇಕಾಯ್ತು. ಏನಾಗಲ್ಲ ತಗೋ, ಎಣ್ಣೆ ಹಾಕಿ ಇವಾಗ ಚಿಕನ್ ಹಾಕಿದ್ದೀವಿ. ಈ ಕಡೆ ಟೊಮೊಟೊ ಆಮೇಲೆ ಹಾಕಿದ್ರೆ ಇದನ್ನು ಮಾಡಿ, ಈ ಕಡೆ ಮುದ್ದೆ ರೆಡಿ ಆಗ್ತಾಯಿದೆ. ಸಾರಿನೂ ವಿಷಲ್ ಎತ್ತಿಲ್ಲ. ಎಣ್ಣೆ ಹಾಕಿ ಸ್ವಲ್ಪ ಚಿಕನ್ ಹಾಕಿರೋದು ಇವಾಗ. ಈ ಗ್ರೀನ್ ಫ್ರೈ ಹೆಂಗೆ ಉಟ್ಕೊಂಡಿದ್ದು? ಖಾರದ ಪುಡಿ ಇರಲಿಲ್ಲಲ್ಲ ಅವತ್ತು, ಹಂಗೆ ಉಟ್ಕೊಂಡಿದ್ದ. ಸಾರಿ ಕರೆಕ್ಟಾಗಿತ್ತು, ಖಾರದ ಪುಡಿ ಖಾಲಿ ಆಗ್ಬಿಟ್ಟಿತ್ತು. ಅದೇ ಟೈಮ್ ಚಿಲ್ಲಿ ಪೌಡ್ರು, ಆ ಟೈಮಲ್ಲಿ ಗ್ರೀನ್ ಫ್ರೈ ಉಟ್ಕೊಂಡಿದ್ದು. ರುಚಿ ಅವಾಗ ಬಂದ್ಬಿಡ್ತದು. ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ರು. ಮಸಾಲೆ ಹಾಕಿ ಹಾಕ್ಬರೋಲ್ಲ.
ಇದಾ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇಷ್ಟು ಹಾಕಿ ರುಬ್ಬಿರೋದು. ಮಾಮೂಲಿ ಸಾಂಬಾರು ರುಬ್ಬಿರೋದು, ಸ್ವಲ್ಪ ಅದನ್ನೇ ಎತ್ತಿಟ್ಕೊಂಡಿದ್ದಾರೆ ಅಷ್ಟು. ಈರುಳ್ಳಿ ಒಗ್ಗರಣೆಗೆ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಅದೇ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಆಮೇಲೆ ಲಾಸ್ಟಿಗೆ ಹಾಕೋದಲ್ಲ. ಅದನ್ನು ಹಾಕು. ಟೊಮೊಟೊ ಸೊಪ್ಪು ಮಾತ್ರ ಲಾಸ್ಟಿಗೆ ಹಾಕಂತೆ ಅಲ್ವಾ? ಇದು ನನ್ನ ಕೃಷ್ಣ ಫೇವ್ರೇಟ್ ಐಟಮು. ಇದು ಹಾಕು, ಇದಕ್ಕೆ ಉಪ್ಪು ಹಾಕು ಕೊಡೋಣ. ನೀರು ಹಾಕೋದು ಬೇಡ, ಇದು ತೊಳೆದು ಇದು ಬರೀ ನೀರಾಗ ನಾವು ಜಾಸ್ತಿ ನೀರಾಗ್ಬಿಡುತ್ತಲ್ಲ, ಸ್ವಲ್ಪ ನೀರು ಕಮ್ಮಿನೇ ಹಾಕ್ಬೇಕು. ನೀರೇ ಹಾಕಂಗಿಲ್ಲ. ಆಕಾಶಿಗೆ ಹಂಚಿ ಕೊಡೋದು. ಕೈ ತೊಳ್ಕೊ. ಏನು ತಗೋಬೇಡ ಕಣ, ಹಂಗೆ ತಿನ್ನು. ಸ್ವಲ್ಪ ಇದೆ ಅಷ್ಟೇ. ಆಕಾಶಿಗೆ ಹಂಚಿ ಬಾಂಡ್ಲಿ ಎತ್ಕೊಂಡು ಕೊಟ್ಟು ಒಂಚೂರ ತಾಂಬರೋದು ಈ ಕಡೆ. ನಾನು ಒಂದ್ಸತಿ ತಿನ್ಬೇಕಣ ಇನ್ನೊಂಚೂರು. ನಾವು ಏನದು ಅಷ್ಟು ಹಾಕೊಂಡ್ಬಿಟ್ರೆ ಹಂಗೆ. ಆಕಾಶಿಗೆ ಕೊಡಂಗೆ. ಆಕಾಶ ಕೊಡು. ಪಾತದು ಒಂಚೂರು ಕೊಡು. ಉಪ್ಪು ಜಾಸ್ತಿ ಅನಿಸುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಜಾಸ್ತಿ ಹಾಕೋದು. ಗ್ರೇವಿ ಥರ ಮಾಡಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ಇದು ಸ್ವಲ್ಪ ಫ್ರೈ ಥರ ಮಾಡಬೇಕು ಗಟ್ಟಿಯಾಗಿ ಅಂತಂದರೆ ನೀರು ಸ್ವಲ್ಪ ಕಮ್ಮಿ ಹಾಕಬೇಕು. ಫ್ರೈ ಥರ ಗಟ್ಟಿ ಗಟ್ಟಿ ಫ್ರೈ. ಚೆನ್ನಾಗಿರುತ್ತಳೆ ಇದು ಫ್ರೈ. ಫ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಚಿಕನ್ ಒಳ್ಳೆ ವೀಕೆಂಡ್ಲಿ ಒಂಚೂರು ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಚಮಚನ, ಸ್ವಲ್ಪ ಪುದೀನ, ಕೊತ್ತಂಬರಿ. ರೆಡಿ ಆಯಿತು. ಫೈನಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೀರೆಲ್ಲ ಒಂದು ಸ್ವಲ್ಪ ಆವಿ ಆಗೋಷ್ಟು ಕುದಿಸ್ಬಿಟ್ರೆ ಆಯ್ತಲ್ವಾ. ಈ ಕಡೆ ಸಕ್ಕತ್ತಾಗಿರೋ ಸಾಂಬಾರು ರೆಡಿಯಾಗಿದೆ. ಮೊಟ್ಟೆ ಕೋಳಿ ಸಾರು. ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಫ್ರಮ್ ಪಾತ್ರೆ. ಸೊ ಡೋಂಟ್ ಒಂದು ಲೋಟದ ಕೊಡೋದು. ಇದಾಯ್ತಂತೆ. ನೀನು ಕುಡಿತೀನಿ. ಇಷ್ಟು ಕೊಡ್ಲಾ, ಇನ್ನೊಂದು ಸ್ವಲ್ಪ ಕೊಡ್ಲಾ? ಇಷ್ಟು ಕೊಡ್ಲಾ, ಇನ್ನೊಂದು ಸ್ವಲ್ಪ ಕೊಡ್ಲಾ? ಅಪ್ಪಾಜಿಗೆ ಹಾಂ ಸಾರು ಕುಡಿಯೋದು. ನಮ್ಮೂರಲ್ಲೆಲ್ಲ ಹಿಂಗೆ ಸಾರು ಕುಡಿತಾರೆ. ಈ ಥರ ನೀವೆಲ್ಲ ಕುಡಿತೀರಾ? ಯಾರು ಕುಡಿತಾರೆ ಕಮೆಂಟ್ ಮಾಡಿ ತಿಳಿಸಿ. ಕೋಳಿ ಸಾರು ಈ ಥರ ಕುಡಿಯೋದು.
ಹ್ಞೂ ಸರ್ ಥೋ ಏನು ಮಾತಾಡ್ತೀಯಾ ಮ್ಯಾಚಲ್ಲಿ ಫುಲ್ ಬ್ಯುಸಿ ಆರ್ತಿದ್ದೆ ಕ್ಲಾಸಿನ ಔಟ್ ಅಂತ ಫುಲ್ಲು ಖುಷಿ ಆಗ್ತಾ ಇದೆ. ಕುಡ್ದೇಳಿ ಹೆಂಗಿದೆ ಸರ್ ನೋಡು, ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಹೆಂಗಿದೆ ಚಿನಿ? ಚೆನ್ನಾಗಿದೆ. ಕುಡ್ದೇ ಇಲ್ವಾ? ಮತ್ತೆ ಚೆನ್ನಾಗಿದೆ ಅಂತ ಇದೆಯಾ? ಎಷ್ಟು ಸುಳ್ಳು ಹೇಳ್ತೀಯ ನೋಡು. ನಿಜ ಹೇಳ್ಬೇಕು, ನಿಜ ಏನಿದೆ ಅದನ್ನೇ ಹಾಕೋದು. ಫಿಶ್ ಫ್ರೈ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹಾಕ್ತೀನಿ. ನಿನ್ ಮೊಬೈಲಲ್ಲಿ ಯಾಕೆ ನೋಡ್ತಾ ಇದೀಯಾ? ಅಲ್ಲೇ ನೋಡ್ಬೋದಲ್ಲ. ಏನ್ ಬೇಡ, ಆರಾಮಾಗಿ ನೋಡಲ್ಲೇ. ಸುಮ್ಮನೆ ಏನಕ್ಕೆ ಡಬಲ್ ಉಪ್ಪಾಗಿತ್ತಾ? ನಾನೇ ಒಂಚೂರು ಹಾಕ್ಸದ್ನಪ್ಪ ಉಪ್ಪ. ಕುಡ್ದಾಗ ಸಾರು ಅವಾಗಲೇ ಒಂಚೂರು ಉಪ್ಪು ಕಮ್ಮಿ ಆದಂಗಿತ್ತು. ಸರಿಯಾಗುತ್ತಾಗ ಅನ್ನಕ್ಕೆಲ್ಲ ಇದಾಗಬೇಕಲ್ಲ, ಮುದ್ದೆಗೆಲ್ಲ. ಬರೀ ಸಾರು ಕುಡಿದ್ರೆ ಹಂಗಿರುತ್ತೆ, ಅನ್ನ ಮುದ್ದೆ ಜೊತೆಗೆ ಸರಿಯಾಗುತ್ತೆ ಅಲ್ವಾ? ಇದು ನಮ್ಮನ ಮುದ್ದೆ ಪಾತ್ರೆ, ಈ ಕಾಲದ್ದಲ್ಲ ಇದು ಪಾತ್ರೆ ಮುದ್ದೆದು, ತುಂಬ ಕಾಲದ್ದು. ಹೊಸ ಪಾತ್ರೆ ಇದ್ರೂ ನಮ್ಮ ಹೊಸ ಪಾತ್ರೆಗಳೆಲ್ಲ ಮೇಲೆ ಇಟ್ಟಿದ್ದಾರೆ, ಅಲ್ಲಿ ಜೋಡಿಸ್ಬಿಟ್ಟಿದ್ದಾರೆ ಮೇಲ್ಗಡೆ. ಎಲ್ಲ ಹಳೆ ಪಾತ್ರೆನೇ ಯೂಸ್ ಮಾಡೋದು. ಅದೇನಾದರೂ ಆಗಲಿ, ಅದು ಅದೇ ಹಳೆ ಪಾತ್ರೆನೇ ಯೂಸ್ ಮಾಡೋದು. ಹೊಸ ಪಾತ್ರೆಗಳನ್ನೆಲ್ಲ ಮೇಲ್ಗಡೆ ಭದ್ರವಾಗಿ ಇಟ್ಟಿರ್ತಾರೆ. ಸೌಂಡ್ ಮಾಡಬೇಡ ಕೃಷ್ಣ, ಸೌಂಡ್ ಮಾಡಬೇಡ ಕೃಷ್ಣ. ಮುದ್ದೆ, ಸಾರು, ಅನ್ನ, ಫ್ರೈ ಎಲ್ಲ ರೆಡಿಯಾಗಿದೆ. ಈ ಕಡೆ RCB ಬ್ಯಾಟಿಂಗು ರೆಡಿಯಾಗಿದೆ. ತಟ್ಟೆ ಅಪ್ಪಾಜಿಗೆ ಏನು ಗಲಾಟೆ ಮಾಡ್ತೀಯ ಕೃಷ್ಣ? 6 ಎಲ್ಲ ಹೋಗ್ಲೇ ಇಲ್ಲಲ್ಲ ಮರೆಯ. ವೆಂಕಟೇಶ್ ಚೆನ್ನಾಗಿ ಆಡ್ತಾನ ಕಣೆ, ಹೋದ್ ಮ್ಯಾಚಲ್ಲಿ ಚೆನ್ನಾಗಿ ಆಡ್ದ. ಅಷ್ಟು ದೊಡ್ಡದು ಇಲ್ಲಿ ತಿಂತಾನ. ತಟ್ಟೆ ಅವಂತಂತಲ್ಲ, ಇದು ನಿನ್ ತಟ್ಟೆ ನೋಡಿಲಿ. ಹಾಗೆ ಮಾತಾಡ್ತಾ ಅಡುಗೆ ಎಲ್ಲ ರೆಡಿ ಆಯಿತು. ಊಟಕ್ಕೆ ಕೂಡ ಕೂತ್ಕೊಂಡ್ವಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಬಲ್ಲ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿದೆಯಾ? ನಾನು ಮಾಡಿದ್ದಲ್ಲ, ಅಜ್ಜಿ ಮಾಡಿರೋದು. ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಹೆಂಗಿದೆ ಅಂತ. 2 days to go. ಸೌಂಡ್ ಕಡಿಮೆ ಮಾಡಿರಿ ಸ್ವಲ್ಪ. ಸೌಂಡ್ ಕಡಿಮೆ ಮಾಡಬೇಕು. ಇನ್ಸ್ಟಾಗ್ರಾಮ್ ಬಸ್ ತಿರುಗಿ ಹೆಂಗಿದೆ ಫುಡ್ಡು? ಹ್ಞೂ